ಓಂ ಶಾಂತಿ. ಡೇಟ್ ಆಗಿದೆ 18 ಜನವರಿ 1976. ಅವೇಕ್ ಬಾಪ್ದಾದ ಮಧುಬನ. अवेक मुरली महावाक्य आಗಿದೆ. समर्थी दिवस के रूप में स्मृति दिवस सर्व आत्माओं के परम स्नेही परमपिता शिव बाबा बोले. ಸಮರ್ಥಿ ದಿನ ಜನವರಿ 18 ಅಂತಂದ್ರೆ ಅದು ಎಂಥ ದಿನ? ಸಮರ್ಥಿ ದಿನ. ಆ ರೂಪದಲ್ಲಿ ಸ್ಮೃತಿ ದಿವಸ ಸರ್ವ ಆತ್ಮಗಳ ಪರಮ ಸ್ನೇಹಿ ಶಿವಬಾಬಾ ಹೇಳ್ತಾರೆ, आज बाप दादा अपने सर्व लवलीन बच्चों को देख बच्चों के स्नेह का रेस्पॉन्स दे रहे हैं. इंदु बाप दादा तಮ್ಮ ಎಲ್ಲ ಪ್ರೀತಿನಲ್ಲಿ ಮುಳುಗಿದಂತಹ ಮಕ್ಕಳನ್ನು ನೋಡಿ ಮಕ್ಕಳ ಸ್ನೇಹದ ರೆಸ್ಪಾನ್ಸ್ ಬಾಬಾ ಕೊಡ್ತಾ ಇದ್ರು. ಸದಾ ಬಾಪ್ ಸಮಾನ್ ವಿಧಾತ ಅವ್ರ ವರದಾತ ಭವ. ಪ್ರತಿದಿನ ಅಂದ್ರೇನು? ವರದಾನಿ ದಿನ ಅದು. ಬಾಬಾ ಅವತ್ತು ವರದಾನ ಕೊಡ್ತಾರೆ, ಏನು? ಯಾವಾಗಲೂ ತಂದೆ ಸಮಾನ ವಿಧಾತ ಆಗಿ ವರದಾತ ಆಗಿ, ಸದಾ ವಿಶ್ವ ಕಲ್ಯಾಣಕಾರಿ ವಿಶ್ವಕ್ಕೆ ರಾಜ್ಯ ಅಧಿಕಾರಿ ಭವ. ನೀವೇನಾಗಿದ್ದೀರಾ? ಯಾವಾಗಲೂ ವಿಶ್ವ ಕಲ್ಯಾಣಕಾರಿ ಅಂದರೆ ಸದಾ ನಮ್ಮ ತಲೆಯಲ್ಲಿ ಏನಿರಬೇಕು? ವಿಶ್ವವನ್ನು ಕಲ್ಯಾಣ ಮಾಡ್ತಕ್ಕಂಥ ಸಂಕಲ್ಪಗಳೇ ಬರಬೇಕು. ನಾನು ಏನು ಮಾಡಿದ್ರೆ ವಿಶ್ವದ ಕಲ್ಯಾಣ ಆಗ್ತದೆ? ವಿಶ್ವದ ಕಲ್ಯಾಣ ಆಗಬೇಕು ಅಂದರೆ ಎಲ್ಲ ಆತ್ಮಗಳು ಶ್ರೇಷ್ಠ ಆಗಬೇಕು. ಎಲ್ಲ ಆತ್ಮಗಳ ಕಲ್ಯಾಣ ಹೇಗೆ ಮಾಡಬೇಕು? ವಿಶ್ವದ ರಾಜ್ಯ ಅಧಿಕಾರಿ ಯಾರು ವಿಶ್ವ ಕಲ್ಯಾಣಕಾರಿ ಆಗಿರ್ತಾರೋ ಅವರೇ ವಿಶ್ವ ರಾಜ್ಯ ಅಧಿಕಾರಿ ಆಗ್ತಾರೆ. ಸದಾ ಮಾಯಾ ಪ್ರಕೃತಿ ಅವರು ಸರ್ವ ಪರಿಸ್ಥಿತಿಯೋಂಕೆ ವಿಜಯೀ ಭವ. ನೋಡ್ರಿ ಇವತ್ತು ಎಷ್ಟು ವರದಾನ ಕೊಡ್ತಿದ್ದಾರೆ ಬಾಬಾ. ಯಾವಾಗಲೂ ಮಾಯದ ಮೇಲೆ ವಿಜಯ ಆಗಬೇಕು, ಪ್ರಕೃತಿ ಮೇಲೆ ವಿಜಯ ಆಗಬೇಕು, ಪರಿಸ್ಥಿತಿಗಳ ಮೇಲೆ ವಿಜಯೀ ಭವ ಅಂತ ಬಾಬಾ ಹೇಳ್ತಾರೆ. आज बाप दादा सर्व विजयी बच्चों के मस्तक के बीच विजय का तिलक चमकता हुआ देख रहे हैं. ಇಂದು ಬಾಪ್ ದಾದಾ ಇಬ್ಬರು ವಿಜಯಿ ಮಕ್ಕಳ ಮಸ್ತಕದ ಹಣೆ ಮೇಲೆ ನಡುವೆ ಏನಿತ್ತಂತೆ? ವಿಜಯ ತಿಲಕ ಹೊಳಿತಾ ಇತ್ತು. ಅದನ್ನು ಬಾಬಾ ನೋಡ್ತಿದ್ರು. ಸರ್ವ ಬಚ್ಚೋं के हस्तों में यही विजय का झंडा देख रहे हैं. ಒಂದು ಎಲ್ಲ ಮಕ್ಕಳ ಭ್ರುಕುಟಿಯ ಮಧ್ಯದಲ್ಲಿ ವಿಜಯ ತಿಲಕದ ಹೊಳೆಯತಕ್ಕಂಥ ಆತ್ಮನನ್ನು ಬಾಬಾ ನೋಡ್ತಾ ಇದ್ರು. ಇನ್ನೊಂದು ಎಲ್ಲ ಮಕ್ಕಳ ಕೈಯಲ್ಲಿ ವಿಜಯದ ಝಂಡಾ ನೋಡ್ತಾ ಇದ್ರು ಅಂತ ಬಾಬಾ ಹೇಳ್ತಾರೆ. ಹರೇಕೆ ದಿಲ್ ಕಿ ಆವಾಜ್ ವಿಜಯ್ ಹಮಾರ ಜನ್ಮಸಿದ್ಧ ಅಧಿಕಾರ ಹೇ. ಎಲ್ಲ ಮಕ್ಕಳ ಒಳಗಡೆ ಹೃದಯದಲ್ಲಿ ಏನಿತ್ತಂತೆ? ವಿಜಯ್ ನಮ್ಮದು ಜನ್ಮಸಿದ್ಧ ಅಧಿಕಾರ, ನಮ್ಮದು ವಿಜಯ ಹಾಗೇ ಆಗ್ತದೆ. ಯಹ ನಾರ ಗೂಂಜ್ತಾ ಹುವಾ ಸುನ್ ರಹೇ ಹೇ. ಈ ನಾರ ಅಂದರೆ ಸ್ಲೋಗನ್. ಈ ಸ್ಲೋಗನ್ ಕಿವಿನಲ್ಲಿ ಗುಯ್ ಅಂತಿತ್ತು. ಏನೋ ವಿಜಯ್ ಹಮಾರ ಜನ್ಮಸಿದ್ಧ ಅಧಿಕಾರ ಹೇ ಅನ್ನೋದು. आज अमृत वेले सर्व बच्चों के स्नेह और आह्वान के मीठे मीठे आलाप सुन रहे थे. ಇಂದು ಬಾಬಾರವರು ಅಮೃತ ವೇಳೆಯಲ್ಲಿ ಎಲ್ಲ ಮಕ್ಕಳು ಸ್ನೇಹ ಏನು ಮಾಡ್ತಾಯಿದ್ರು? ಬಾಬಾರವರನ್ನು ಸ್ನೇಹ ಮತ್ತು ಆಹ್ವಾನ ಮಾಡ್ತಾ ಮಧುರ ವಾರ್ತಾಲಾಪ ಮಾಡೋದನ್ನು ಬಾಬಾ ಕೇಳ್ತಾ ಇದ್ರು. दूर दूर बिछड़ी हुई तड़पती हुई गोपिकाएं नदी के समान ಸಾಗರ್ ಮೇ ಸವಾ ರಹಿ ಥಿ. ಬಾಬಾರವರಿಂದ ದೂರ ಇದ್ದಂಥ ಅಗಲಿದಂಥ ಮಕ್ಕಳು ಬಾಬಾನ ಪ್ರತಿ ತಡಪು ಅಂದರೆ ಹಲಪ್ತು, ಬಾಬಾ ಬೇಕು ಅನ್ನೋ ಹಲಬುತನ ಏನಿತ್ತಲ್ಲ, ಆ ಗೋಪಿಕೆಯರ ನದಿಗೆ ನದಿಯ ಸಮಾನ ಸಾಗರದಲ್ಲಿ ಸಮಾವೇಶ ಆಗ್ತಿದ್ರು ಅಂತ ಹೇಳ್ತಾರೆ ಬಾಬಾ. ಅದರ ಅರ್ಥ ಎಲ್ಲ ನದಿಗಳು ಹರಿದು ಬಂದು ಎಲ್ಲಿ ಸೇರ್ತವೆ? ಸಾಗರದಲ್ಲಿ ಬಂದು ಸೇರ್ತಾವೋ ಹಾಗೆ ದೂರದಿಂದ ಇರ್ತಕ್ಕಂಥ ಎಲ್ಲ ಮಕ್ಕಳು ಅಂದರೆ ನದಿ, ಅವೆಲ್ಲ ಬಂದು ಎಲ್ಲಿ ಸೇರ್ತಿದ್ದೋ? ಬಾಬಾನಲ್ಲಿ ಸೇರ್ತಾ ಇದ್ದು. ಈ ದೃಶ್ಯ ಬಾಬಾ ನೋಡ್ತಾ ಇದ್ರು ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, ಬಾಪ್ ದಾದಾ ಭೀ ಬಚ್ಚೋಂ ಕೆ ಸ್ನೇಹಕ್ಕೆ ಸ್ವರೂಪ ಮೇ ಸಮಾ ಗಯೆ. ಬಾಪ್ ದಾದನು ಏನು ಮಾಡ್ತಿದ್ರು? ಎಲ್ಲ ಮಕ್ಕಳ ಸ್ನೇಹವನ್ನು ತನ್ನಲ್ಲೇ ಸಮಾವೇಶ ಮಾಡ್ಕೋತಿದ್ರು. ಬಾಬಾ ಹೇಳ್ತಾರೆ,
हर एक के मीठे मीठे मोती हृदय का हार बन बाप दादा के गले में समा गए. ಪ್ರತಿಯೊಂದು ಮಕ್ಕಳು ಮಧುರ ಮಧುರ ಮಣಿಗಳು ಹೃದಯದ ಹಾರ ಆಗಿ ಬಾಪ್ ದಾದಾರವರ ಕೊರಳಿನಲ್ಲಿ ಸಮಾವೇಶ ಆಗ್ತಿದ್ರು ಅಂತ ಹೇಳ್ತಾರೆ ಬಾಬಾ. हर एक के भिन्न भिन्न संकल्प वैरायटी मधुर साजों के रूप में सुनाई दे रहे थे. ಪ್ರತಿಯೊಬ್ಬರದು ಬೇರೆ ಬೇರೆ ಸಂಕಲ್ಪಗಳಿದ್ದು ವಿವಿಧ ರೀತಿಯ ಮಧುರತೆ ಅಂದರೆ ಸಾಜ್ ಅಂದರೆ ಸಂಗೀತ. ಸಂಗೀತದಲ್ಲಿ ವಿವಿಧ ರೀತಿಯ ವಾದ್ಯಗಳಿರ್ತಾವೆ. ಆ ಎಲ್ಲ ವಾದ್ಯಗಳು ಬಾರಿಸಿದಾಗ ಹೆಂಗೆ ಕೇಳಿಸ್ತದೆ? ನಮ್ಮ ಸಂಗೀತ ಇಂಪಾಗಿ ಕೇಳಿಸೋದಿಲ್ಲ, ಆ ಥರ ಬಾಬಾಗೆ ಕೇಳಿಸ್ತಾ ಇತ್ತು. अभी अभी चारों ओर बाप दादा को याद की मालाएं अनेक बच्चे डाल रहे हैं. ಈಗೀಗ ನಾಲ್ಕು ಕಡೆಗೆ ಬಾಪ್ ದಾದಾರವರ ನೆನಪಿನ ಮಾಲೆಯನ್ನು ಅನೇಕ ಮಕ್ಕಳು ಹಾಕ್ತಾ ಇದ್ರು. आज के दिन को स्मृति दिवस के साथ साथ समर्थी दिवस भी कहते हैं. 18 ತಾರೀಕು ಬ್ರಹ್ಮಬಾಬರವರ ಸ್ಮೃತಿ ದಿವಸದ ಜೊತೆಗೆ ಸಮರ್ಥಿ ದಿನ ಅಂತಲೂ ಹೇಳಲಾಗ್ತದೆ. आज के इस यादगार दिवस पर बाप दादा ने जैसे आदि में बच्चों के सिर पर ज्ञान कलश रखा. आज के इस यादगार दिवस, ಇಂದು ಈ ಯಾದ್ಗಾರ್ ದಿನದಲ್ಲಿ ಬಾಪ್ ದಾದಾರವರು ಹೇಗೆ ಆದಿನಲ್ಲಿ ಮಕ್ಕಳ ತಲೆ ಮೇಲೆ ಏನು ಮಾಡಿದ್ರು? ಜ್ಞಾನದ ಕಲಶವನ್ನು ಇಟ್ಟಿದ್ರು. ಸಾಕಾರ ದ್ವಾರ ಶಕ್ತಿಯೋಂಕೋ ತನ್ ಮನ್ ಧನ್ ವಿಲ್ ಕಿಯಾ. ಸಾಕಾರದ ಮುಖಾಂತರ ಶಕ್ತಿಯರಿಗೆ ತನು ಮನ ಧನವನ್ನು ಏನು ಮಾಡಿದರು? ವಿಲ್ ಮಾಡಿದರು. ವೈಸೆ ಹಿ ಸಾಕಾರ ತನ್ ದ್ವಾರ ಸಾಕಾರ ಪಾಠ ಕೆ ಅಂತಿಮ ಸಮಯ ಶಕ್ತಿ ಸೇನಾಕು ವಿಶ್ವ ಕಲ್ಯಾಣಕ್ಕೆ ವಿಲ್ ಪವರ್ ಕಿ ವಿಲ್ ಕಿ. ಅದೇ ಥರ ಸಾಕಾರದಲ್ಲಿನೂ ಕೂಡ ಏನು ಮಾಡ್ತಾರೆ ಬಾಬಾ? ಸಾಕಾರ ಪಾಠ ಅಂತಿಮ ಸಮಯ ಶಕ್ತಿ ಸೇನೆಯರಿಗೆ ವಿಶ್ವ ಕಲ್ಯಾಣದ ವಿಲ್ ಪವರನ್ನು ವಿಲ್ ಮಾಡಿದರು. ನಮಗೊಂದು ವಿಲ್ ಮಾಡಿ ಹೋಗಿದ್ದಾರೆ ಬಾಬಾ. ಏನು ಮಕ್ಕಳೇ, ನೀವೆಲ್ಲ ಏನಾಗಿದ್ದೀರಾ? ವಿಶ್ವ ಕಲ್ಯಾಣದ ಆತ್ಮಗಳು. ನೀವು ವಿಶ್ವ ಕಲ್ಯಾಣ ಮಾಡುವಂಥದ್ದಿದೆ, ಅದರದ್ದು ವಿಲ್ ನಿಮಗಿರಬೇಕು, ಇಚ್ಛೆ ಇರಬೇಕು ನಿಮಗೆ. ವಿಲ್ ಅಂದ್ರೇನು? ಎರಡರ್ಥ. ವಿಲ್ ಅಂದರೆ ಇಚ್ಛೆ, ಇನ್ನೊಂದು ಬರೆದಿಡೋದು. ನಮಗೆ ಬಾಬಾ ಏನು ವಿಲ್ ಮಾಡಿಟ್ಟು ಹೋಗಿದ್ದಾರೆ? ಆಸ್ತಿ. ವಿಲ್ ಮಾಡೋದಂದ್ರೆ ತಂದೆ ಮಕ್ಕಳಿಗೆ ಆಸ್ತಿಯನ್ನು ಬರೆದಿಟ್ಟು ಹೋಗೋದು. ಏನೋ ವೈಸೆ ಸಾಕಾರ ತನ್ ದ್ವಾರ, ಹೇಗೆ ಸಾಕಾರದ ದೇಹದ ಮುಖಾಂತರ ಸಾಕಾರ ಪಾಠಕ್ಕೆ ಅಂತಿಮ ಸಮಯ, ಸಾಕಾರ ಪಾಠದ ಅಂತಿಮ ಸಮಯದಲ್ಲಿ ಶಕ್ತಿ ಸೇನಾಕು ಶಕ್ತಿ ಸೇನೆಯರಿಗೆ ವಿಶ್ವ ಕಲ್ಯಾಣಕ್ಕೆ ವಿಲ್ ಪವರ್, ವಿಶ್ವ ಕಲ್ಯಾಣಕ್ಕಾಗಿ ವಿಲ್ ಪವರನ್ನು ವಿಲ್ ಕಿ ಇಚ್ಛಾಶಕ್ತಿ ಎಲ್ಲ ಆತ್ಮಗಳಿಗೆ ಬಾಬಾ ಅಂತಿಮ ಸಮಯದಲ್ಲಿ ಏನು ಮಾಡಿದರು? ವಿಶ್ವದ ಕಲ್ಯಾಣ ಮಾಡ್ತಕ್ಕಂಥ ಇಚ್ಛೆಯನ್ನು ಇಟ್ಟರು. ಸ್ವಯಂ ಸೂಕ್ಷ್ಮತನ್ ನಿವಾಸಿ ಬನ್ ಸಾಕಾರ ಮೇ ಬಚ್ಚೋಂಕೋ ನಿಮಿತ್ತ ಬನಾಯ. ತಾವು ಮಾತ್ರ ಸೂಕ್ಷ್ಮವತನ ವಾಸಿಯಾಗೋದ್ರು, ಸಾಕಾರದಲ್ಲಿ ಮಕ್ಕಳನ್ನು ನಿಮಿತ್ತ ಮಾಡಿದರು. ಇಸ್ಲಿಯೇ ಯಹ ಸಮರ್ಥಿ ದಿವಸ್ ಹೇ. ಅದಕ್ಕಿದನೇನಂತ ಹೇಳ್ತಾರೆ? ಸಮರ್ಥಿ ದಿವಸ್. ಮಕ್ಕಳನ್ನು ಸಮರ್ಥರನ್ನಾಗಿ ಮಾಡಿದಂಥ ದಿನ ಇದು. ಬಾಪ್ದಾದ ಏನು ಮಾಡಿದ್ರು? ಅವತ್ತು ಎಲ್ಲ ಪ್ರಕಾಶ್ಮಣಿ ದಾದಿಗೆ ವಿಲ್ ಮಾಡಿಬಿಟ್ರಲ್ಲ, ತಮ್ಮದೆಲ್ಲ ಶಕ್ತಿಯನ್ನು ಯಾರಿಗೆ ಕೊಟ್ಟರು? ಪ್ರಕಾಶ್ಮಣಿ ದಾದಿಗೆ ಟ್ರಾನ್ಸ್ಫರ್ ಮಾಡಿದರು. ಅದು ಅವರೊಬ್ಬರು ಉದಾಹರಣೆ. ಅವರೊಬ್ಬರಿಗೆ ವಿಲ್ ಮಾಡಿದರು ಅಂತಲ್ಲ, ಸ್ಥೂಲದಲ್ಲಿ ಅವರೊಬ್ಬರು ಉದಾಹರಣೆ ಆದರು. ಅದೇ ಥರ ಎಲ್ಲ ಮಕ್ಕಳಿಗೂ ಏನು ಮಾಡಿದ್ರು? ತಮ್ಮ ಎಲ್ಲ ಶಕ್ತಿಗಳನ್ನು ವಿಲ್ ಮಾಡಿಟ್ಟು ಹೋದರು. आज बाप सर्व बच्चों के स्नेह में आवाज़ से परे स्वयं में समाने जा रहा है. ಇಂದು ಬಾಬಾ ಎಲ್ಲ ಮಕ್ಕಳ ಸ್ನೇಹದಲ್ಲಿ ಶಬ್ದದಿಂದ ದೂರ ಆಗಿ ಸ್ವಯಂನಲ್ಲಿ ಏನು ಮಾಡಿದ್ರು? ಸಮಾವೇಶ ಮಾಡಿಕೊಂಡ್ರು. इस समय चारों ओर सबका फुल फोर्स से उलाहने और आह्वान के मन का आवाज़ आ रहा है. ಈ ಸಮಯದಲ್ಲಿ ನಾಲ್ಕು ಕಡೆಯಿಂದ ಎಲ್ಲರಿಂದ ಫುಲ್ ಫೋರ್ಸ್ ಆಗಿ, ಒಂದು ಕಡೆ ಉಲ್ಲಾಹನೆ ಇದೆ, ಇನ್ನೊಂದು ಕಡೆ ಆಹ್ವಾನ ಇದೆ. ಉಲ್ಲಾಹನೆ ಅಂತಂದ್ರೆ ಯಾಕೆ ಬಿಟ್ಟು ಹೋದ್ರಿ, ಇನ್ನೂ ಇರಬೇಕಾಗಿತ್ತು. ಬಾಬಾ ಉಲ್ಲಾಹನೆ ಕೊಡ್ತಾರೆ. ಉಲ್ಲಾಹನೆ ಮಾಡೋದಂದ್ರೆ ಏನು? ಬೈಯೋದು. ಹಿಂಗ್ಯಾಕೆ ಮಾಡಿದ್ವಿ,
ಇನ್ನೊಂದು ಕಡೆ ಆಹ್ವಾನ್ ಕೆ ಮನ್ ಕಾ ಆವಾಜ್ ಆ ರಹಾ ಹೈ. ಒಂದು ಕಡೆ ಉಲ್ಲಾಹನ ಮಾಡ್ತಾರೆ, ಇನ್ನೊಂದು ಕಡೆ ಬಾ ಅಂಥೇಳಿ ಕರಿತಿದ್ದಾರೆ. ಸಬ್ ಸ್ವಯಂ ಮೇ ಸಮಾನೆ ಜಾ ರಹೆ ಹೈ. ಎಲ್ಲರನ್ನ ಬಾಬಾ ಏನು ಮಾಡ್ತಿದ್ದಾರೆ, ತಮ್ಮಲ್ಲಿ ಸಮಾವೇಶ ಮಾಡ್ಕೊಳ್ತಾರೆ. आप सबको सुनाई दे रहा है. नए नए बच्चों को विशेष रूप से बाप दादा याद का रिटर्न दे रहे हैं. आप सबको सुनाई दे रहा है. ತಮಗೆಲ್ಲ ನನಗೆ ಕೇಳಿಸ್ತಿದೆ. ಹೊಸ ಹೊಸ ಮಕ್ಕಳು ವಿಶೇಷ ರೂಪದಿಂದ ಬಾಪ್ ದಾದಾರವರ ನೆನಪಿನ ರಿಟರ್ನ್ ಬಾಬಾ ಕೊಡ್ತಾ ಇದ್ರು. जैसे पुराने बच्चों को डबल इंजन की लिफ्ट मिली, वैसे नए बच्चों को गुप्त मदद की प्राप्ति के अनुभव की. ಹೇಗೆ ಹಳೆಯ ಮಕ್ಕಳಿಗೆ ಏನು ಸಿಕ್ಕಿತ್ತು? ಡಬಲ್ ಇಂಜಿನ್ ಅಂದರೆ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಇಬ್ಬರು ಏನಿವರು ಡಬಲ್ ಇಂಜಿನ್. ಹಾಗೆ ಹೊಸ ಮಕ್ಕಳಿಗೂ ಕೂಡ ಗುಪ್ತವಾದಂಥ ಒಂದು ಸಹಾಯ ಪ್ರಾಪ್ತಿಯ ಅನುಭವ ಆಗ್ತಿತ್ತು. ಖುಷಿ ಕೆ ಖಜಾನಕ್ಕೆ ವಿಶೇಷ ಲಿಫ್ಟ್. ಅಲ್ಲಿ ಬಂದು ಕೂತ್ರೆ ಸಾಕು, ಖುಷಿ 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 ಅನ್ನೋದೇ ಒಂದು ಲಿಫ್ಟ್ ಅಂತಾರೆ ಬಾಬಾ. ಬಾಪ್ ದಾದಾ ಗಿಫ್ಟ್ ಮೇ ದೇ ರಹೆ ಹೇ. ವಿಶೇಷ ಖುಷಿ ಲಿಫ್ಟನ್ನು ಬಾಬಾ ಮಕ್ಕಳಿಗೆ ಏನು ಮಾಡ್ತಿದ್ದಾರೆ, ಗಿಫ್ಟ್ ಕೊಡ್ತಾಯಿದ್ರು. उनके अनेक उल्लाहनों को सेवा और सदा साथ के अनुभव द्वारा उल्लाहने उमंग उत्साह के रूप में परिवर्तन कर रहे हैं. ಬಾಬಾ ಹೇಳ್ತಾರೆ, ಮಕ್ಕಳ ಅನೇಕ ಉಲ್ಲಾಹನಂಕು ಬಾಬಾ ಏನೇನು ಮಕ್ಕಳು ಬಾಬಾಗೆ ಏನೇನು ಮಾತಾಡ್ತಿದ್ರು ಅದು ಎಲ್ಲವನ್ನ ಏನು ಮಾಡಿದ್ರು, ಬಾಬಾ ಸಮಾವೇಶ ಮಾಡಿಕೊಂಡು ಅವರನ್ನು ಖುಷಿನಲ್ಲಿ ಇಡೋಕ್ಕೆ ಅವ್ರಿಗೆ ಖುಷಿ ಕೊಟ್ಟರು, ಸಂತೋಷ ಕೊಟ್ಟರು, ಉಮಂಗ್ ಉತ್ಸಾಹ ರೂಪದಲ್ಲಿ ಅವರನ್ನು ಪರಿವರ್ತನೆ ಮಾಡಿದರು. ಜೈಸೆ ನಯೇ ಬಚ್ಚೋಂ ಕಾ ವಿಶೇಷ ಲಗಾವ್ ಬಾಪ್ ಅವ್ರ ಸೇವಾ ಸೇ ಹೇ. ಹೊಸ ಮಕ್ಕಳಿಗೆ ವಿಶೇಷ ಲಗಾವ್ ಎದ್ರ ಮೇಲಿದೆ, ತಂದೆ ಮತ್ತು ಸೇವೆಯಲ್ಲಿ. ವೈಸೆ ಬಾಪ್ ದಾದಾ ಕಿ ಭಿ ವಿಶೇಷ ಸಹಯೋಗ ಕಿ ನಜರ್ ನಯೇ ಬಚ್ಚೋಂ ಪರ್ ಹೇ. ಹಾಗೆಯೇ ಬಾಪ್ ದಾದಾ ಅವರಿಗೆ ಹೊಸ ಮಕ್ಕಳ ಮೇಲೆ ಹೆಚ್ಚು ಏನಿತ್ತು, ಬಾಬಾರ್ದು ಒಂದು ಕಣ್ಣಿತ್ತು, ದೃಷ್ಟಿ ಇತ್ತು. ಬಾಪ್ ಭಿ ಐಸೆ ಬಚ್ಚೋಂ ಕಿ ಕಮಾಲ್ ಕೆ ಗುಣ್ ಗಾ ರಹೆ ಹೇ. ಬಾಬಾನು ಕೂಡ ಇಂಥ ಮಕ್ಕಳ ತಂದೆ ಮತ್ತು ಸೇವೆಯಲ್ಲೇ ಸದಾ ಲಗನ್ನಾಗಿರುವಂಥ ಮಕ್ಕಳಿಗೆ ಬಾಬಾ ಏನು ಹೇಳ್ತಿದ್ರು, ಮಕ್ಕಳು ಕಮಾಲ್ ಅಂಥೇಳಿ ಗುಣವನ್ನು ಮಕ್ಕಳ ಗುಣಗಾಯನ ಮಾಡ್ತಾಯಿದ್ರು. ಅಚ್ಚಾ ಸರ್ವಸ್ನೇಹಿ ಸದಾ ಏಕ್ ಬಾಪ್ ಕೆ ಲವ್ ಮೇ ಲೀನ್ ರಹನೆ ವಾಲೆ. ಎಲ್ಲರ ಸ್ನೇಹಿಯಾಗಿ ಯಾವಾಗಲೂ ತಂದೆಯಲ್ಲೇ ಲವ್ಲೀನಾಗಿರುವಂತಹ ಬಾಪ್ ದಾದಾ ಕೋ ಪ್ರಖ್ಯಾತ್ ಕರ್ನೆ ವಾಲೆ. ಶಿವಬಾಬಾ ಮತ್ತು ಬ್ರಹ್ಮ ಬಾಬಾರವರನ್ನು ಪ್ರಸಿದ್ಧಿ ಮಾಡುವಂತಹ ಸರ್ವಾತ್ಮಾओं द्वारा जय जयकार की विजय मालाएं. ಎಲ್ಲ ಆತ್ಮಗಳ ಮುಖಾಂತರ जय जयकार विजय मालाएं धारण करने के निमित्त बने हुए ऐसे विजयी बाप समान सर्व गुणों को साकार रूप में प्रत्यक्ष करने वाले. ಇಂಥ ವಿಜಯ ಮಾಲೆಯನ್ನು ಧಾರಣೆ ಮಾಡಿಕೊಂಡು ನಿಮಿತ್ತ ಆಗಿರ್ತಕ್ಕಂಥ ವಿಜಯಿ ತಂದೆಯ ಸಮಾನ ಸರ್ವಗುಣಗಳನ್ನು ಸಾಕಾರ ರೂಪದಲ್ಲಿ ಪ್ರತ್ಯಕ್ಷ ಮಾಡುವಂತಹ ಎಲ್ಲ ಸಿದ್ಧಿ ಸ್ವರೂಪ್ ಸೇವಾ ಪ್ರತಿ ಲಗಾನೆ ವಾಲೆ. ತಮ್ಮ ಎಲ್ಲ ಶಕ್ತಿಗಳನ್ನು ಸೇವೆಯಲ್ಲಿ ಹಾಕಿರುವಂಥ ಮಕ್ಕಳಿಗೆ ಐಸೆ ವಿಶ್ವ ಕಲ್ಯಾಣಕಾರಿ ಬಾಪ್ ದಾದಾ ಕೆ ಭಿ ದಿಲ್ ತಕ್ತ್ ಅಧಿಕಾರಿ ಬಚ್ಚೋं को बाप दादा का याद प्यार और नमस्ते. वाणी का सार. बाबा बोले, यह दिवस केवल स्मृति दिवस नहीं, समर्थी दिवस भी है, क्योंकि स्वयं सूक्ष्मतः निवासी बन बाबा ने साकार में बच्चों को निमित्त बनाया. ಯಾಕೆ ಸಮರ್ಥಿ ದಿನ ಅಂತಂದರೆ ಮಕ್ಕಳನ್ನು ತಯಾರು ಮಾಡಿದರು ಬಾಬಾ. ಏನು ಮಾಡಿದರು, ಸ್ಮೃತಿ ದಿವಸ ಅಷ್ಟೇ ಅಲ್ಲ, ಸಮರ್ಥಿ ದಿವಸ ಅಂತ ಹೇಳಿದರು. ಯಾಕಂತಂದರೆ ಸ್ವಯಂ ಸೂಕ್ಷ್ಮವತನ ನಿವಾಸಿಯಾಗಿ ಮಕ್ಕಳನ್ನು ಏನು ಮಾಡಿದ್ರು, ನಿಮಿತ್ತ ಮಾಡಿದರು. बाबा कहते हैं कि जैसे पुराने बच्चों को डबल इंजन की लिफ्ट मिली. ಮಕ್ಕಳೇ, ನಿಮಗೆ ಡಬಲ್ ಇಂಜಿನ್ ಲಿಫ್ಟ್ ಸಿಕ್ಕಿದೆ. ವೈಸೆ ನಯೇ ಬಚ್ಚೋं को, ಹಾಗೆ ಹೊಸ ಮಕ್ಕಳಿಗೂ ಗುಪ್ತವಾದಂಥ ಸಹಾಯ ನಿಮಗೆ ಸಿಗ್ತದೆ, ಪ್ರಾಪ್ತಿ ಅನುಭವ ಆಗ್ತದೆ. ಖುಷಿ ಖಜಾನೆ ವಿಶೇಷವಾದ ಲಿಫ್ಟ್ ಬಾಪ್ ದಾದಾರವರು ನಿಮಗೆ ಏನು ಮಾಡಿದ್ದಾರೆ,
ಗಿಫ್ಟ್ ಕೊಟ್ಟಿದ್ದಾರೆ. ಯಾವ ಗಿಫ್ಟ್ ಕೊಟ್ಟರು ಬಾಬಾ ನಮಗೆ? ಖುಷಿ ಖಜಾನೆ. ಬಾಬಾ ಸಿಕ್ಕ ಕೂಡಲೇ ಖುಷಿ ಆಯಿತೋ ಇಲ್ಲ? ನಮಗೆ ಜೀವನದ ಮುಖ್ಯ ಗುರಿ ಏನು? ನಾವು ಹುಟ್ಟಿರೋದೇ ಅದಕ್ಕೆ. ಏನು ಪಡ್ಕೊಳ್ಳಿಕ್ಕೆ ಹುಟ್ಟಿವಿ? ನಾವು ಭಗವಂತನ ಪಡ್ಕೊಳ್ಳಿಕ್ಕೆ ಹುಟ್ಟಿದ್ದೀವಿ. ನಾವು ಹುಟ್ಟಿರೋದೇ ಇದಕ್ಕೆ ಭಗವಂತನ ಪಡ್ಕೊಳ್ಳಿಕ್ಕೆ, ಭಗವಂತನ ಜೊತೆಗಿರೋಕ್ಕೆ, ಭಗವಂತನ ನೆನಪಾಡೋಕ್ಕೆ, ಭಗವಂತನ ಜೊತೆನೇ ಜೀವನ ಮಾಡೋಕ್ಕೆ ನಾವು ಹುಟ್ಟಿರೋದು. ನಿಜವಾದ ಲಕ್ಷ್ಯ ಏನು? ಒಂದು ಆತ್ಮನ ಲಕ್ಷ್ಯ, ಆತ್ಮನ ಗುರಿನೇ ಅದು. ಆದರೆ ನಾವೇನು ಮಾಡಿಬಿಟ್ವಿ? ಏನು ಮಾಡಬೇಕು ಅದನ್ನು ಮಾಡಿದ್ಬಿಟ್ಟು ಮಾಡಬಾರ್ದಿಲ್ಲ ಮಾಡ್ಕೊತ ಹೋದ್ವಿ. ಅದಕ್ಕೆ ನಮಗೆ ಎಲ್ಲೂ ಖುಷಿ ಸಿಗಲಿಲ್ಲ, ಸಂತೋಷ ಸಿಗಲಿಲ್ಲ, ಆನಂದ ಸಿಗಲಿಲ್ಲ, ಶಕ್ತಿ ಸಿಗಲಿಲ್ಲ, ಏನೂ ಸಿಗಲಿಲ್ಲ ನಮಗೆ. ಯಾಕೆ? ಮಾಡಬಾರ್ದು ಮಾಡಿದ್ದೀವಿ. ಮಾಡಿದ್ರೆ ನಮಗೇನು ಸಿಗ್ತದೆ? ಈಗ ಹೊರಗಡೆನೂ ಕೂಡ ನೋಡಿ, ಸುಮ್ಮನೆ ಮಾಡಬೇಕು ಅನ್ನೋದ್ರಲ್ಲಿ ಖುಷಿ ಸಿಗ್ತದೋ, ನಾವು ಇಚ್ಛೆ ಇದ್ದದ್ದು ಮಾಡಿದ್ರೆ ಖುಷಿ ಸಿಗ್ತದೋ? ನಮಗೇನು ಮಾಡ್ಬೇಕು ಅನ್ಸೋದೋ ಅದನ್ನು ಮಾಡಿದ್ರೆ ಅಷ್ಟೇ ನಮಗೆ ಖುಷಿ ಸಿಗ್ತದೆ. ಸುಮ್ಮನೆ ನಿಮಿತ್ತೆಗಾಗಿ ಮಾಡಿದ್ರೆ ಅದಕ್ಕೆ ಖುಷಿ ಸಿಗ್ತದೇನೋ? ಇಲ್ಲ. ಅದಕ್ಕೆ ಅದೇ ಥರ ಆತ್ಮ ಏನು ಮಾಡಬೇಕಾಗ್ಯದ? ಆತ್ಮನಿಗೆ ಏನು ಬೇಕಾಗ್ಯದ? ಭಗವಂತ ಬೇಕಾಗ್ಯದ. ಖುಷಿ ಆಮೇಲೆ ಸಿಗ್ತದೆ. ಖುಷಿ ಯಾವಾಗ ಸಿಗ್ತದೆ? ಏನು ಪಡ್ಕೊಳ್ಬೇಕು ಅದನ್ನು ಪಡ್ಕೊಂಡ್ರೆ ಖುಷಿ ಸಿಗ್ತದೆ. ಖುಷಿ ಯಾವಾಗ ನಮಗೇನು ಬೇಕಾಗಿರ್ತದಲ್ಲ ಅದು ಸಿಕ್ತು ಅಂದ್ರೆ ಖುಷಿ ಸಿಗ್ತದೆ. ಆತ್ಮನಿಗೇನು ಬೇಕಾಗ್ಯದ? ಬಾಬಾ ಬೇಕು. ಅದನ್ನೇ ಹೇಳ್ತಾರೆ ಬಾಬಾ, ಏನು ಬೇಕಾಗಿತ್ತೋ ಅದು ಸಿಕ್ಬಿಡ್ತು, ಸಿಕ್ಕ ಮೇಲೆ ಖುಷಿ ಸಿಕ್ತು. ಅದಕ್ಕೆ ಹೇಳ್ತಾರೆ ಖುಷಿಯನ್ನು ಲಿಫ್ಟ್ ಕೊಟ್ಟು ಬಾಬಾ ಅದೇ ಗಿಫ್ಟ್ ನಮಗೆ. ಜೋ ಚಾಹೆ ಜಿಸ್ ಘಡಿ ಚಾಹೆ, ಜೋ ಚಾಹೆ ಏನು ಬೇಕು, ಜಿಸ್ ಘಡಿ ಚಾಹೆ ಯಾವಾಗ ಬೇಕು, ವೈಸಾ ಅಪನಾ ಸ್ವರೂಪ್ ಧಾರಣ ಕರ್ ಸಕೋ, ಅದೇ ಥರ ಸ್ವರೂಪವನ್ನು ಧಾರಣ ಮಾಡಿಕೊಂಡ್ರೆ ಇಸ್ಕೋ ಕೇತೆ ಹೇ ವಿಲ್ ಪವರ್. ವಿಲ್ ಪವರ್ ಅಂತಂದರೆ ನನಗೇನು ಬೇಕೋ ಯಾವಾಗ ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ವಿಲ್ ಪವರ್. ವಿಲ್ ಪವರ್ ಅಂದರೆ ಇಚ್ಛಾಶಕ್ತಿ. ಹೇಳಂಗಿಲ್ಲ ಹೊರಗಡೆ ಅವರು ವಿಲ್ ಪವರ್ ಭಾರಿ ಇದರಿ, ಏನು ಅಂದ್ಕೊಳ್ತಾರೆ ಅದನ್ನು ಮಾಡಿಕೊಂಡೇ ಬಿಡ್ತಾರೆ, ಮಾಡೇ ಬಿಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಮದು ವಿಲ್ ಪವರ್ ಯಾವಾಗ ಏನು ಬೇಕು ನಮಗೆ? ಜೋ ಚಾಹೆ ಜಿಸ್ ಘಡಿ ಚಾಹೆ, ಯಾವಾಗ ಬಾಬಾ ನೆನಪು ಮಾಡಬೇಕು ಆವಾಗ ನೆನಪು ಮಾಡಿಬಿಡೋದು. ಆವಾಗ ನಮಗೇನು ಸಿಗ್ತದೆ? ಶಕ್ತಿ ಸಿಗ್ತದೆ. ಆ ಸ್ವರೂಪದಲ್ಲಿ ಈಗ ನಾನು ಶಾಂತಿ ಇರಬೇಕು ಅಂದರೆ ಶಾಂತಿ ಶಕ್ತಿಯನ್ನು ಧಾರಣ ಮಾಡ್ಕೊಳ್ಬೇಕು, ಶಾಂತ ಸ್ವರೂಪ ಆಗಿಬಿಡ್ಬೇಕು. ಇಸ್ಕೋ ಕೇತೆ ಹೇ ವಿಲ್ ಪವರ್. ಯಾವಾಗ ಏನು ಬೇಕು ಅದನ್ನು ಮಾಡಿದ್ವಿ ಅಂತಂದರೆ ಅದು ಅಂದರೆ ನಿಮ್ಮ ಇಚ್ಛಾಶಕ್ತಿ ಅಲ್ಲೇ ವರ್ಕ್ ಆಗ್ತದೆ. प्रेम स्वरूप में शक्तिशाली स्वरूप भी साथ साथ समाया हुआ हो. ಪ್ರೇಮ ಸ್ವರೂಪದಲ್ಲಿ ಶಕ್ತಿಶಾಲಿ ಸ್ವರೂಪನು ಜೊತೆಗೆ ಸಮಾಯ ಆಗಿರಬೇಕು, ಸಮಾವೇಶ ಆಗಿರಬೇಕು. ಯಹಿ ಅಲೌಕಿಕತಾ ಹೇ. ಇದಕ್ಕೆ ಏನು ಹೇಳ್ತಾರೆ? ಅಲೌಕಿಕತಾ. ಸಿರ್ಫ್ ಪ್ರೇಮ್ ಸ್ವರೂಪ್ ಬನ್ ಜಾನಾ ತೋ ಲೌಕಿಕತಾ ಹೋ ಗೈ. ಸುಂಬರಿ ಪ್ರೇಮ ಮಾಡೋದಲ್ಲ, ಆ ಪ್ರೇಮದಲ್ಲಿ ಏನಿರಬೇಕಂತಾರೆ ಬಾಬಾ? ಶಕ್ತಿ ಇರಬೇಕು. ಆ ಪ್ರೇಮದಲ್ಲಿ ಶಕ್ತಿ ಇದ್ರೆ ಮಾತ್ರ ಆತ್ಮಗಳು ಪರಿವರ್ತನೆ ಆಗ್ತವೆ. ನಾವು ಪ್ರೇಮ ಹೆಂಗೆ ಮಾಡಾಕತ್ತೀವಿ? ಒಣ ಪ್ರೇಮ ಮಾಡಾಕ್ತೀವಿ, ಮೇಲ್ಮೇಲೆ ಮಾಡಾಕ್ತೀವಿ. ಆ ಪ್ರೇಮದಲ್ಲಿ ಶಕ್ತಿ ಇಲ್ಲ, ಅದಕ್ಕೆ ಯಾರೋ ಪರಿವರ್ತನೆ ಆಗ್ತಿಲ್ಲ, ನಾನು ಪರಿವರ್ತನೆ ಆಗ್ತಿಲ್ಲ, ಜಗತ್ತು ಪರಿವರ್ತನೆ ಆಗ್ತಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಸಿರ್ಫ್ ಪ್ರೇಮ್ ಸ್ವರೂಪ್ ಬನ್ ಜಾನಾ ತೋ ಲೌಕಿಕತಾ ಹೇ, ಪ್ರೇಮ್ ಸ್ವರೂಪ್ ಮೇ ಶಕ್ತಿಶಾಲಿ ಸ್ವರೂಪ್ ಭೀ ಸಾಥ್ ಸಾಥ್ ಸಮಾಯ ಹುವಾ ಹೋ. ಶಕ್ತಿನೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.